ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಕುರ್ಯಾದನ್ಯನ್ನವ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಜೀವನದಲ್ಲಿ ಅನೇಕ ಸತ್ಕರ್ಮಗಳನ್ನು ಮಾಡುವುದಕ್ಕೆ ಶಾಸ್ತ್ರ ಹೇಳಿದೆ. ಯಜ್ಞ ಯಾಗಗಳನ್ನು, ದಾನ ಧರ್ಮಗಳನ್ನು, ಅನೇಕ ವ್ರತ ನಿಯಮ ಉಪವಾಸಗಳನ್ನು ಮಾಡುವುದಕ್ಕೆ ಶಾಸ್ತ್ರ ನಮಗೆ ವಿಧಿಸಿದೆ. ಅಷ್ಟೆಲ್ಲ ಯಜ್ಞಯಾಗಾದಿಗಳನ್ನು, ವ್ರತ ನಿಯಮಾದಿಗಳನ್ನು ಮಾಡಲಿಕ್ಕಾಗದೇ ಇದ್ದರೂ ಕೂಡ ಕನಿಷ್ಠ ಪಕ್ಷ ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯನ್ನು ಗಾಯತ್ರಿಯ ಮೂಲಕ, ಸಂಧ್ಯಾವಂದನದ ಮೂಲಕ ನಾವು ಮಾಡಿದರೆ ಬ್ರಾಹ್ಮಣ್ಯ ಉಳಿಯೋದಕ್ಕೆ ಸಾಧ್ಯ ಇದೆ. ಬ್ರಾಹ್ಮಣ್ಯದ ಪರಿಪೂರ್ಣತೆ ಅಂತ ಹೇಳಲಿಕ್ಕಾಗದಿದ್ದರೂ ಕೂಡ ಬ್ರಾಹ್ಮಣ್ಯ ಇದೆ ಅಂತ ಹೇಳಬಹುದು. ಅದನ್ನೂ ಮಾಡದೇ ಇದ್ದರೆ ಬ್ರಾಹ್ಮಣ್ಯವೇ ನಷ್ಟವಾಗಿ ಹೋಗ್ತದೆ ಅಂತ ವೇದವ್ಯಾಸದೇವರ ವಚನವನ್ನೇ ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಋಗ್ಭಾಷ್ಯದಲ್ಲಿ. ಕುರ್ಯಾದನ್ಯನ್ನವ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಮಿತ್ರ ಅಂದರೆ ಸೂರ್ಯ. ಯಾಕೆ ಅಂದರೆ ಮಾನಾತ್ ತ್ರಾತಿ, ಮಾನಂ ದತ್ವಾ ತ್ರಾತಿ ಅಂತ ಅರ್ಥ. ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ, ಆದ್ದರಿಂದ ಸೂರ್ಯನಿಗೆ ಮಿತ್ರ ಅಂತ ಕರೀತಾರೆ. ಕತ್ತಲಿನಲ್ಲಿ ನಮಗೆ ಯಾವ ಪದಾರ್ಥಗಳು ಕಾಣೋದಿಲ್ಲ. ಬೆಳಕಿನಲ್ಲಿ ಎಲ್ಲಿ ತಗ್ಗಿದೆ, ಎಲ್ಲಿ ನೀರಿದೆ, ಮುಳ್ಳು, ಕಲ್ಲು ಇವುಗಳೆಲ್ಲ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಎದುರಿಗೆ ಯಾವ ವಾಹನಗಳು ಬರ್ತಾ ಇವೆ ಅಥವಾ ನಾನು ತಲುಪಬೇಕಾದ ಗುರಿ ಯಾವುದು, ಎಡ ಬಲ ಹೇಗೆ ಹೋಗಬೇಕು ಎಲ್ಲವೂ ಬೆಳಕಿನಲ್ಲಿ ಸ್ಪಷ್ಟ. ಕತ್ತಲಲ್ಲಿ ಅಸ್ಪಷ್ಟವಾಗಿರುತ್ತೆ. ಹೀಗಾಗಿ ಸ್ಪಷ್ಟವಾಗಿ ನಮಗೆ ದಾರಿಯನ್ನು ತೋರಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ತಗ್ಗಿನಲ್ಲಿ ಬೀಳದಂತೆ, ಹಾವು ಚೇಳು ಕಚ್ಚಿಸಿಕೊಳ್ಳದೇ ಇರೋ ಹಾಗೆ ಅವುಗಳಿಂದ, ಕಲ್ಲು ಮುಳ್ಳುಗಳನ್ನು ತುಳಿದು ಕಾಲಿಗೆ ಗಾಯ ಮಾಡಿಕೊಳ್ಳದೇ ಇರೋ ಹಾಗೆ, ಗುರಿಯನ್ನು ತಲುಪದೆ ಯಾವುದೋ ದಾರಿ ಹಿಡಿದು ದಾರಿ ತಪ್ಪಿಸಿಕೊಳ್ಳದ ಹಾಗೆ ನಮಗೆ ಸರಿಯಾದಂತಹ ಮಾರ್ಗದರ್ಶನ ಸೂರ್ಯನಿಂದ ನಮಗೆ ಆಗುತ್ತೆ. ಹೀಗಾಗಿ ಮಾನಂ ದತ್ವಾ, ದಾರಿಯ ತಿಳುವಳಿಕೆಯನ್ನು ನಮಗೆ ನೀಡಿ ತ್ರಾತಿ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಸೂರ್ಯನಿಗೆ ಮಿತ್ರ ಅಂತ ಕರೆಯೋದು. ಹಾಗೆ ಭಗವಂತನು ನಮಗೆ ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ, ಆದ್ದರಿಂದ ಅವನೂ ಮಿತ್ರ. ಅವನೂ ಮಿತ್ರ ಅಲ್ಲ, ಅವನೇ ನಿಜವಾದ ಮಿತ್ರ. ಅವನ ಸನ್ನಿಧಾನ ಇರೋದಕ್ಕೆ ಈ ಸೂರ್ಯನೂ ನಮಗೆ ಮಿತ್ರನಾಗಿದ್ದಾನೆ. ತಾಪಿನಿ ಪಾಚಿನಿ ಚೈವ ಶೋಷಿಣೀ ಚ ಪ್ರಕಾಶಿನಿ ನೈವರಾಜನ್ ರವೇಶಕ್ತಿ ಶಕ್ತಿರ್ನಾರಾಯಣಸ್ಯ ಸಾ. ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ, ಸೂರ್ಯನಲ್ಲಿರುವ ಶಕ್ತಿಗಳು ಅನೇಕ ಇವೆ. ಬಿಸಿ ತಾಪವನ್ನು ಕೊಡ್ತಾನೆ, ಧಾನ್ಯಗಳೆಲ್ಲ ಪಕ್ವ ಆಗುವಂತೆ ಮಾಡ್ತಾನೆ, ನೀರು ಒಣಗುವಂತೆ ಮಾಡ್ತಾನೆ. ನೀರು ಒಣಗಿಸುವುದು ಯಾಕೆ? ಸಹಸ್ರಗುಣ ಮುತ್ಸ್ರಷ್ಟುಂ ಆದತ್ತೇಹಿ ರಸಂ ರವಿಹಿ. 1000 ಪಟ್ಟು ಮಾಡಿ ನಮಗೆ ಮುಂದೆ ಮಳೆ ಸುರಿಸಬೇಕಾಗಿದೆ. ಮೇಘಗಳ ನಿರ್ಮಾಣ ಮಾಡಿ ನಮಗೆಲ್ಲ ಸಮೃದ್ಧವಾದಂತಹ ಮಳೆ ಸುರಿಸೋದಕ್ಕೆ ಈಗ ನಮ್ಮಿಂದ ನೀರನ್ನು ಒಣಗಿಸಿ ತೆಗೆದುಕೊಳ್ತಾನೆ. ಎಲ್ಲೆಲ್ಲಿಯೋ ಬಿದ್ದ ನೀರು, ಕೊಳಚೆ ನೀರು, ಹೊಲಸು ನೀರು, ಎಂಥದೇ ನೀರು, ನೀವು ಒಳ್ಳೆ ನೀರು ಇಟ್ಟರೂ ಸರಿ, ಬಿಸಿಲಲ್ಲಿ ಹೊಲಸು ನೀರು ಇಟ್ಟರೂ ಸರಿ, ಎಲ್ಲ ಒಣಗಿ ಹೋಗ್ತದೆ. ಒಣಗಿದರೆ ಅದು ಎಲ್ಲಿಯೋ ಮಾಯವಾಗಿ ಹೋಗಿಲ್ಲ, ಅದಿದೆ. ಅದು ಮತ್ತೆ ಮೇಘದ ರೂಪದಲ್ಲಿ ತಯಾರಾಗಿ ನಮಗೆ ಮಳೆಗಾಲದಲ್ಲಿ ನಮ್ಮ ಭೂಮಿಗೆ ಬರುತ್ತೆ. ಮತ್ತೆ ಆ ರೀತಿ ಸಮುದ್ರದ ಉಪ್ಪು ನೀರನ್ನೂ ಸ್ವೀಕಾರ ಮಾಡ್ತಾನೆ ಸೂರ್ಯ, ಆದರೆ ಕೊಡೋದು ಸಿಹಿ ನೀರನ್ನು. ಚರಂಡಿ ನೀರು ಒಣಗಿ ಹೋಗುತ್ತೆ, ಆದರೆ ಬರೋದು ಸುಗಂಧವಾದಂತಹ ಸ್ವಚ್ಛವಾದ ನಿರ್ಮಲವಾದ ನೀರು.
ದುರ್ಗಂಧ ಇಲ್ಲದ, ಸವಳಲ್ಲದ, ಸಿಹಿಯಾದ, ಶುದ್ಧವಾದ, ಸ್ವಚ್ಛವಾದ ನೀರನ್ನು ಸೂರ್ಯ ನಮಗೆ ಕರುಣಿಸ್ತಾನೆ. ಆ ಶಕ್ತಿಯೂ ಶ್ರೀಮನ್ನಾರಾಯಣನೇ ಸೂರ್ಯನೊಳಗಿದ್ದು ಕೊಟ್ಟದ್ದು. ಶೋಷಣಿ. ಇನ್ನು ಬೆಳಕು ಕೊಡ್ತಾನೆ. ಬಿಸಿ ಬೆಳಕು ಪಚನ ಮಾಡುವ, ಪಕ್ವಗೊಳಿಸುವ ಶಕ್ತಿ, ಒಣಗಿಸುವ ಶಕ್ತಿ. ಈ ಮೊದಲಾದ ಶಕ್ತಿಗಳೇನು ಸೂರ್ಯನಲ್ಲಿವೆ ಅವುಗಳೆಲ್ಲವೂ ಭಗವಂತನ ಶಕ್ತಿ ಎಂಬುದಾಗಿ. ಹಾಗಾದರೆ ನಿಜವಾಗಿ ನಮಗೆ ರಕ್ಷಣೆ ಮಾಡುವವನು ಯಾರು? ಸೂರ್ಯಾಂತರ್ಗತನಾದ ನಾರಾಯಣ ಅನ್ನುವುದಕ್ಕಾಗಿಯೇ ಮಂತ್ರದಲ್ಲಿ ಸವಿತಾ ಅಂತ ಇದೆ. ಸವಿತಾ ಅಂದರೆ ಸೂರ್ಯ ಅಂತ ಸಂಸ್ಕೃತದಲ್ಲಿ ಅರ್ಥ. ಆದರೂ ಧ್ಯಾನ ಶ್ಲೋಕದಲ್ಲಿ ನರಸಿಂಹ ಪುರಾಣದ ಶ್ಲೋಕ ಅದು. ಜಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಪು ಧೃತ ಶಂಖ ಚಕ್ರ ಎಂಬಂತಹ ಧ್ಯಾನ ಶ್ಲೋಕವನ್ನು ನರಸಿಂಹ ಪುರಾಣದಲ್ಲಿ ಹೇಳಿದ್ದಾರೆ. ಆ ನರಸಿಂಹ ಪುರಾಣದಲ್ಲಿ ಹೇಳಿದಂತಹ ಧ್ಯಾನ ಶ್ಲೋಕಕ್ಕೆ ಅನುಗುಣವಾಗಿ ನಾವು ಚಿಂತನೆ ಮಾಡಿದರೆ ಗಾಯತ್ರಿ ಪ್ರತಿಪಾದ್ಯನಾದವನು ನಾರಾಯಣನೇ. ಶ್ರೀಮದಾಚಾರ್ಯರು ಅದಕ್ಕೋಸ್ಕರನೇ ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಓಂ ಎಂಬ ಪ್ರಣವದಿಂದ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ. ನೋಡಿ, ಅನ್ನುವುದಕ್ಕಾಗಿಯೇ ಇವತ್ತು ನಮ್ಮ ಭಾರತ ದೇಶ, ಯಾವ ಭಾರತ ದೇಶದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಧರ್ಮಗ್ರಂಥ, ಆಧಾರ ಗ್ರಂಥ, ಪ್ರಮಾಣ ಗ್ರಂಥ ಅಪೌರುಷೇಯವಾದ ವೇದಗಳು ಅಂತ ನಾವೆಲ್ಲ ಅತ್ಯಂತ ಭಕ್ತಿಯಿಂದ ವೇದಗಳಿಗೆ ಆಧರಿಸ್ತೇವೆ, ಗೌರವಿಸ್ತೇವೆ. ಅಂತಹ ವೇದಗಳ ಪಠನ ಪಾರಾಯಣ ಪ್ರಾರಂಭ ಆಗಬೇಕು. ಯಾವುದೇ ಸೂಕ್ತ, ಯಾವುದೇ ಮಂತ್ರ ಹೇಳಬೇಕು, ಅಥವಾ ಯಾವುದೇ ಪೂಜಾ ವಿಧಾನಗಳು, ಯಾವುದೇ ಯಜ್ಞಯಾಗಾದಿಗಳು, ಯಾವುದೇ ಸತ್ಕರ್ಮದ ಪ್ರಾರಂಭ ಆಗಬೇಕು ಅಂದರೆ ಮೊಟ್ಟ ಮೊದಲಿಗೆ ಹೇಳೋದು ಹರಿಹಿ ಓಂ. ಅದೇ ಒಂದು ದೊಡ್ಡ ಸಂದೇಶವನ್ನು ನಮಗೆ ಕೊಡುತ್ತೆ. ಓಂ, ಓಂಕಾರದಿಂದ ವಾಚ್ಯನಾದವನು ಹರಿಹಿ, ಪರಮಾತ್ಮ ಶ್ರೀಮನ್ನಾರಾಯಣ. ಶ್ರೀಮನ್ನಾರಾಯಣನೇ ಓಂಕಾರದಿಂದ ಪ್ರತಿಪಾದ್ಯನಾಗಿದ್ದಾನೆ ಅನ್ನುವುದಕ್ಕಾಗಿಯೇ ಹರಿಹಿ ಓಂ ಅಂತ ಪ್ರಾರಂಭ. ಎಲ್ಲ ವೈದಿಕರು, ವೇದವನ್ನು ತಿಳಿದವರು ಸತ್ಕರ್ಮಗಳನ್ನು ಮಾಡುವಾಗ ಆ ಭಗವಂತನ ಸ್ಮರಣೆಯನ್ನು ಮಾಡುತ್ತಾರೆ. ಹಾಗಾದರೆ ನೋಡಿ, ಓಂ ಎಂಬ ಪ್ರಣವ, ಓಂಕಾರ, ಇದು ಭಗವಂತನ ಸ್ತುತಿಗಾಗಿ ಇದ್ದದ್ದು. ಅದಕ್ಕಾಗಿಯೇ ಅದನ್ನು ಪ್ರಣವ ಅಂತ ಕರೆಯೋದು. ಎಲ್ಲರೂ ಇದೇ ಓಂಕಾರದಿಂದ ದೇವರ ಸ್ತುತಿಯನ್ನು ಮಾಡುತ್ತಾರೆ. ಆದ್ದರಿಂದಲೇ ಅದು ಪ್ರಣವ. ಸ್ತುತಿಗೆ ಸಾಧನವಾದದ್ದು, ಸ್ವಯಂ ಸ್ತುತಿ ರೂಪವಾದದ್ದು ಅದು ಪ್ರಣವ. ತಾರ ಅಂತೂ ಅದಕ್ಕೆ ಹೆಸರು. ಯಾಕೆಂದರೆ ಉಚ್ಚಾರಣೆ ಮಾಡಿದವರನ್ನು ಸಂಸಾರದ ದುಃಖದಿಂದ ತಾರಣ ಮಾಡುತ್ತೆ ಎನ್ನುವುದಕ್ಕೆ ಓಂಕಾರಕ್ಕೆ ತಾರ ಅಂತಾರೆ, ಪ್ರಣವ ಅಂತಾರೆ, ಓಂಕಾರ ಅಂತಾರೆ. ಆ ಒಂದು ಓಂಕಾರ ಪರಮಾತ್ಮನನ್ನು ಕೊಂಡಾಡುತ್ತೆ ಅಂತ ತಿಳಿದರೆ ಸಾಕು. ಓಂಕಾರದ ಅರ್ಥವೇ ವ್ಯಾಹೃತಿ, ಅದರ ವ್ಯಾಖ್ಯಾನವೇ ಗಾಯತ್ರಿ, ಗಾಯತ್ರಿಯ ವ್ಯಾಖ್ಯಾನವೇ ಪುರುಷ ಸೂಕ್ತ, ಪುರುಷ ಸೂಕ್ತದ ವ್ಯಾಖ್ಯಾನವೇ ಸಮಗ್ರವಾದಂತಹ 3 ವೇದಗಳು. ಹೀಗಾಗಿ ಓಂ ಎಂಬ ಅಕ್ಷರದಿಂದ ಯಾರು ಪ್ರತಿಪಾದ್ಯನೋ ಅವನೇ ಸಕಲ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ಅಂತಹ ಸಕಲ ವೇದಗಳಿಂದ ಪ್ರತಿಪಾದ್ಯನಾದವನು ಭಗವಂತ. ನೋಡಿ, ಬರೀ ಓಂ ಅಂದರೆ ಭಕ್ತಿಯಿಂದ ಸರ್ವ ವೇದಗಳ ಪಾರಾಯಣ ಮಾಡಿದ ಪುಣ್ಯ. ವ್ಯಾಹೃತಿಯನ್ನು ಹೇಳಿದರೆ ಸ್ವಲ್ಪ ವಿವರವಾಗಿ ವೇದಗಳನ್ನು ಪಠಿಸಿದ ಪುಣ್ಯ. ಗಾಯತ್ರಿ ಹೇಳಿದರೆ ಇನ್ನಷ್ಟು ವಿವರವಾಗಿ. ಅಭಿಷೇಕ ಮಾಡುವಾಗ ಪುರುಷ ಸೂಕ್ತವನ್ನು ನೀವು ಭಕ್ತಿಯಿಂದ ಹೇಳಿದರೆ 3 ವರ್ಗಗಳನ್ನು ಹೇಳಿದರೆ 3 ವೇದಗಳನ್ನು ಹೇಳಿದಷ್ಟು ಪುಣ್ಯ ಬರುತ್ತೆ. ಇಷ್ಟು ಮಹತ್ವ ಇದೆ. ಹೀಗಾಗಿ ನಾನು ಹೇಳಲು ಹೊರಟದ್ದು, ಹಾಗಾದರೆ ಗಾಯತ್ರಿ ಇದು ಕೇವಲ ಯಾವುದೋ ಒಂದು ಹೆಣ್ಣು ದೇವತೆಯನ್ನು ಹೇಳುವುದಕ್ಕೆ ಹೊರಟದ್ದು ಅಂತ ತಿಳಿಯಬೇಡಿ. ಸಾಕ್ಷಾತ್ ಸರ್ವೋತ್ತಮನಾದ ಶ್ರೀಮನ್ನಾರಾಯಣನನ್ನೇ ಕೊಂಡಾಡುವುದಕ್ಕೆ ಹೊರಟದ್ದು ಅಂತ ನರಸಿಂಹ ಪುರಾಣದಲ್ಲಿ ಸ್ವಯಂ ವೇದವ್ಯಾಸದೇವರು ಈ ಧ್ಯಾನ ಶ್ಲೋಕವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಓಂಕಾರ ಇದು ವಿಷ್ಣುವನ್ನು ಕೊಂಡಾಡುತ್ತೆ ಎಂದ ಮೇಲೆ ಅದರ ವ್ಯಾಖ್ಯಾನವಾದ ವ್ಯಾಹೃತಿ, ಅದರ ವ್ಯಾಖ್ಯಾನವಾದ ಗಾಯತ್ರಿಯು ಭಗವಂತನನ್ನೇ ತಿಳಿಸಿಕೊಡಬೇಕು, ನಾರಾಯಣನನ್ನು. ಹಾಗಾದರೆ ಅಂತಹ ನಾರಾಯಣನೇ ನಿಜವಾದ ಮಿತ್ರ.
ಸೂರ್ಯನೊಳಗಿದ್ದು ಸೂರ್ಯನ ಮೂಲಕ ಬೆಳಕು ಕೊಟ್ಟು ಪದಾರ್ಥಗಳನ್ನು ತಿಳಿಸಿ ಅಲ್ಲಿ ಇಲ್ಲಿ ಕಾಲು ಮುರಿದುಕೊಂಡು ಬೀಳದಂತೆ ನಮ್ಮನ್ನು ದೇವರು ರಕ್ಷಣೆ ಮಾಡುವುದು ಮಾತ್ರ ಅಲ್ಲ, ಲೌಕಿಕವಾಗಿ ಮುಖ್ಯವಾಗಿ ದೇವರು ನಮಗೆ ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡುವುದು ಅಂದರೆ ಆಧ್ಯಾತ್ಮಿಕ ಜ್ಞಾನವನ್ನು, ಧರ್ಮದ ಜ್ಞಾನವನ್ನು ಕೊಟ್ಟ ದೇವರು ಶಾಸ್ತ್ರಗಳ ಮೂಲಕ. ಇಷ್ಟು ಉಪದೇಶವನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಹೇಳಿ? ಮಕ್ಕಳ ಹಿತಕ್ಕಾಗಿಯೇ ನಮ್ಮ ಬದುಕು ಅಂತ ಸಂಕಲ್ಪ ಮಾಡಿ ಕುಳಿತ ತಂದೆ ತಾಯಿ ಮಕ್ಕಳಿಗೆ ಎಷ್ಟು ಅಂತ ಉಪದೇಶ ಮಾಡ್ತಾರೆ ಹೇಳಿ? ಮಾಡ್ತಾರೆ ಹೇಳಿ ಅನ್ನೋದಕ್ಕಿಂತ ಮಾಡ್ತೀರಿ ಹೇಳಿ. ಯಾಕಂದರೆ ನಿಮ್ಮ ಅನುಭವ ನಿಮಗಿರುತ್ತಲ್ಲ, ಇನ್ನೊಬ್ಬರದ್ದು ಯಾಕೆ ಹೇಳ್ತೀರಾ? ನೀವೆಲ್ಲ ಮಕ್ಕಳಿಗೆ ಹಿತೋಪದೇಶ ಮಾಡ್ತೀರಿ ಅಂತಲೇ ಮಕ್ಕಳು ಚೆನ್ನಾಗಿ ಬೆಳೀತಾರೆ, ಧಾರ್ಮಿಕರಾಗ್ತಾರೆ, ನೀತಿವಂತರಾಗ್ತಾರೆ, ಸಜ್ಜನರಾಗ್ತಾರೆ. ಎರಡೂ ಮಾತಿಲ್ಲ. ನೀವಂತಹ ಸಜ್ಜನರೇ, ಮಕ್ಕಳಿಗೆ ಧರ್ಮ ಮಾರ್ಗವನ್ನು ಉಪದೇಶ ಮಾಡುವವರೇ. ಆದರೆ ಎಷ್ಟು ಹೇಳ್ತೀರಾ ಅಂತ, ಎಷ್ಟು ಹೇಳೋದಕ್ಕೆ ಸಾಧ್ಯ ಇದೆ? ನಿಮಗೆ ಗೊತ್ತಿದ್ದದ್ದೆಷ್ಟು, ನೀವು ಹೇಳೋದೆಷ್ಟು, ಹೇಳೋ ಅವಶ್ಯಕತೆ ಎಷ್ಟು? ಇವು ಮೂರನ್ನು ನೋಡಿ, ಎಲ್ಲವೂ ಹೊಂದಾಣಿಕೆ ಆಗತ್ತಾ ನೋಡಿ. ಹೇಳೋ ಅವಶ್ಯಕತೆ ಬಹಳ ಬಹಳ ಇದೆ, ಅಷ್ಟು ಅವಶ್ಯಕತೆ ಇದೆ. ಇನ್ನಷ್ಟು ಧರ್ಮ, ಇನ್ನಷ್ಟು ನೀತಿ, ಇನ್ನಷ್ಟು ಕರ್ತವ್ಯದ ನಿಷ್ಠೆ ಅವರಲ್ಲಿ ನಾವು ಬಿತ್ತಬೇಕಾದದ್ದಿದೆ. ಅಷ್ಟು ಹೇಳೋದಕ್ಕಾಗತ್ತಾ? ಗೊತ್ತಿರ್ಬೋದು ಸಾಕಷ್ಟು, ಆದರೆ ಗೊತ್ತಿದ್ದಷ್ಟೆಲ್ಲವನ್ನೂ ಹೇಳಲಿಕ್ಕೂ ಆಗೋದಿಲ್ಲ. ಕದಾಚಿತ್ ಹೇಳಿದರೂ ಅಷ್ಟು ಸಾಕಾಗೋದಿಲ್ಲ, ಹೇಳಬೇಕಾದದ್ದು ಇನ್ನೂ ಬಹಳ ಇದೆ. ಹಾಗಾದರೆ ಹೇಳಬೇಕಾದದ್ದು ಬಹಳ ಇದೆ, ಅದರಲ್ಲಿಯೂ ನಮಗೆ ತಿಳಿದದ್ದು ಸ್ವಲ್ಪ, ಹೇಳೋದು ಇನ್ನೂ ಸ್ವಲ್ಪ. ಸ್ವಲ್ಪ ಹೇಳುವುದಕ್ಕೆ ಕಾರಣಗಳು ಅನೇಕ. ಸಮಯ ಇಲ್ಲ, ಅಷ್ಟು ಹೇಳುವ ಧೈರ್ಯ ಇಲ್ಲ. ಬಹಳ ಹೇಳ್ತಾ ಕುಳಿತರೆ ಏನಂತಾರೋ ಮಕ್ಕಳು ಇವತ್ತಿನ ಹುಡುಗರು ಅಂತ ಭಯ. ಮನೆ ಬಿಟ್ಟೇ ಹೋದರೆ ಕಷ್ಟ ಅಂತ, ಅಥವಾ ನಮ್ಮನ್ನು ಮನೆ ಬಿಟ್ಟು ಕಳಿಸಿದರೆ ಕಷ್ಟ ಅಂತ ಅನ್ನುವ ಭಯ. ಹೀಗಾಗಿ ಒಂದೋ ಎರಡೋ ಹೇಳೋ ಬೇಡೋ ಅಂತ ವಿಚಾರ ಮಾಡಿ ಅಶ್ವತ್ಥಾಮಾಚಾರ್ಯರು ಸತ್ತಾಗ, ಅಶ್ವತ್ಥಾಮಾಚಾರ್ಯರು ಸಾಯಲಿಲ್ಲ, ಬ್ರಹ್ಮಚಾರಿಗಳು, ಅವರು ದೀರ್ಘ ಆಯುಷ್ಯ ಪಡೆದವರು, ಚಿರಂಜೀವಿಗಳು. ಅಶ್ವತ್ಥಾಮ ಸತ್ತ ಅಂತ ಹೋಗಿ ಹೇಳು ಅಂತ ಕೃಷ್ಣ ಹೇಳಿದ ಯುಧಿಷ್ಠಿರನಿಗೆ. ಅಶ್ವತ್ಥಾಮಾಚಾರ್ಯ ಸತ್ತಿರಲಿಲ್ಲ, ಒಂದು ಆನೆ ಸತ್ತಿತ್ತು, ಅಶ್ವತ್ಥಾಮ ಅನ್ನೋ ಹೆಸರಿತ್ತದಕ್ಕೆ. ಅಶ್ವತ್ಥಾಮ ಸತ್ತ ಅಂತ ಜೋರಾಗಿ ಒದರಿದ, ಒಳಗೆ ಹೇಳಿದ ನರೋವ ಕುಂಜರೋವ ಅಂತ. ನರ ಅಂದರೆ ಮನುಷ್ಯ, ಕುಂಜರ ಅಂದರೆ ಆನೆ. ಪುರುಷನೋ ಆನೆಯೋ ಗೊತ್ತಿಲ್ಲ ಅಂತ ಮೆಲ್ಲಗೆ ಹೇಳಿದ. ದ್ರೋಣಾಚಾರ್ಯ ಕೇಳಿಸದೇ ಇದ್ದಾಗ ನಿಜವಾಗಿ ಅಶ್ವತ್ಥಾಮಾಚಾರ್ಯರೇ ದೇಹತ್ಯಾಗ ಮಾಡಿದರು. ನನ್ನ ಮಗ ದೇಹತ್ಯಾಗ ಮಾಡಿದ ಮೇಲೆ ನಾನು ಯುದ್ಧ ಮಾಡೋದಿಲ್ಲ ಅಂತ ದ್ರೋಣಾಚಾರ್ಯರು ಶಸ್ತ್ರ ಸನ್ಯಾಸ ಮಾಡಿದರು. ಶಿಖಂಡಿ ಬಾಣ ಬಿಟ್ಟ. ಆ ವಿಷಯ ಬೇರೆ. ಯಾರು? ಅರ್ಜುನ ಧೃಷ್ಟದ್ಯುಮ್ನ ದ್ರೋಣಾಚಾರ್ಯರನ್ನು ಖಡ್ಗದಿಂದ ಕತ್ತರಿಸಿದ, ಆ ಮಾತು ಬೇರೆ. ಹೇಳಬೇಕಾದದ್ದು ಹಾಗೆ ದ್ರೋಣಾಚಾರ್ಯರ ಎದುರಿನಲ್ಲಿ ಧರ್ಮರಾಜ ಹೇಗೆ ಸಂಕೋಚ ಮಾಡಿ ಮಾತನಾಡಿದ, ಕೇಳಿಸಿದರೂ ಕೇಳಿಸಿಲ್ಲ ಅಂತನ್ನೋ ರೀತಿಯೊಳಗೆ ತನಗೆ ಮಾತ್ರ ಕೇಳಿಸೋ ಹಾಗೆ ಸಮಾಧಾನಕ್ಕೆ, ಯಾರಿಗೆ ಕೇಳಿಸ್ಬೇಕೋ ಅವರಿಗೆ ಕೇಳಿಸಬಾರದು ಅನ್ನೋ ಹಾಗೆ ಮಕ್ಕಳ ಮುಂದೆ ಹಾಗೆ ಮಾತಾಡೋ ಸಂದರ್ಭ ಬಂದಿದೆ ಈಗ ತಂದೆ ತಾಯಿಗಳಿಗೆ. ಏನಪ್ಪ ಸಂಧ್ಯಾ ವಂದನೆ ಮಾಡ್ತೀಯ ನೋಡಪ್ಪ, ಅದು ಅವನಿಗೆ ಕೇಳಿಸಿರೋದೇ ಇಲ್ಲ. ನಾನು ಹೇಳಿದೆ ಮಗ ಮಾಡಲಿಲ್ಲ, ಏನು ಮಾಡಲಿ ಅಂತಂತಾನೆ. ಈ ಪರಿಸ್ಥಿತಿ ಇದೆ. ಆಲೋಚನೆ ಮಾಡಿ, ನಮಗಾಗಿ, ವಿಶ್ವದ ಸಕಲ ಸಜ್ಜನರಿಗಾಗಿ ದೇವರು ಬೇಸರ ಇಲ್ಲದಂತೆ ಮಾಡಿದ ಉಪದೇಶದ ಮೊತ್ತ ಎಷ್ಟಿದೆ ನೋಡಿಕೊಳ್ಳಿ. ಒಂದೋ ಎರಡೋ ಸೆಂಟೆನ್ಸ್ ಅಲ್ಲ ದೇವರು ಹೇಳಿದ್ದು, ಇಡೀ ವೇದಗಳನ್ನೇ ನಮಗೋಸ್ಕರ ಉಪದೇಶ ಮಾಡಿಟ್ಟ. ದುರ್ದೈವ, ಪ್ರತ್ಯಕ್ಷ ದೇವರ ವಾಣಿಯನ್ನು ಕಿವಿಯಿಂದ ಕೇಳಲಿಕ್ಕೆ ನಮಗೆ ಆಗುವುದಿಲ್ಲ ನಿಜ. ಆದರೆ ಆ ವ್ಯವಸ್ಥೆ ದೇವರಿಟ್ಟಿದ್ದಾರೆ. ನಾವು ಅಷ್ಟು ಪುಣ್ಯ ಮಾಡಲಿಲ್ಲ, ತಪಸ್ಸು ಮಾಡಲಿಲ್ಲ, ಸಾಧನೆ ಮಾಡಿಕೊಂಡು ಆ ಯೋಗ್ಯತೆ ಪಡೆದುಕೊಳ್ಳಲಿಲ್ಲ, ಆ ಮಾತು ಬೇರೆ, ಅದು ರಾಮಾಯಣ ಬರಹ. ಆದರೆ ಒಂದು ದೊಡ್ಡ ಭಾಗ್ಯ, ನೇರವಾಗಿ ನಮಗೆ ದೇವರು ಮಾತಾಡಿದ್ದು ಕೇಳದಿದ್ದರೂ ದೇವರು ಉಪದೇಶ ಮಾಡಿ ಕೊಟ್ಟ ಗ್ರಂಥಗಳು ನಮ್ಮ ಕೈಗೆ ಇವತ್ತು ಸಿಕ್ಕಿವೆ. ಆದರೆ ದೇವರು ಮಾತ್ರ 24/7
ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ. ಹಯಗ್ರೀವ ರೂಪಿಯಾದ ಪರಮಾತ್ಮನ ವರ್ಣನೆಯನ್ನು ಶ್ರೀಮದ್ ಆಚಾರ್ಯರು ಮಾಡುತ್ತಾರೆ. ಯಾವಾಗಲೂ ವೇದಗಳ ಉಪದೇಶವನ್ನು ಮಾಡ್ತಾ ಇರ್ತಾರಂತೆ. ದಿನಕ್ಕೊಂದು ಗಂಟೆ ಅರ್ಧ ಗಂಟೆ ಅಲ್ಲ, ನಿರಂತರ ಮುದ್ಗಿರಂತಂ, ನಾನ್ ಸ್ಟಾಪ್. ದೇವರಿಗೆ ಶ್ರಮನೇ ಇಲ್ಲ, ನಿರಂತರವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಹಯಗ್ರೀವ ರೂಪಿಯಾದಂತಹ ಭಗವಂತ, ವೇದವ್ಯಾಸ ರೂಪಿಯಾದ ಪರಮಾತ್ಮ, ಕಪಿಲ ದತ್ತಾತ್ರೇಯಾದಿ ರೂಪಿಯಾದ ಭಗವಂತ ಉಪದೇಶ ಮಾಡ್ತಾ ಇರ್ತಾನೆ. ಅದನ್ನು ಬ್ರಹ್ಮಾದಿ ದೇವತೆಗಳು ಲಾಭ ಪಡೆದುಕೊಳ್ತಾರೆ, ಋಷಿಗಳು ಜ್ಞಾನಿಗಳು ಲಾಭ ಪಡೆದುಕೊಳ್ತಾರೆ ಅಂತನ್ನಿ. ಆದರೆ ನಮ್ಮ ಭಾಗ್ಯ ಏನು ಕಡಿಮೆ ಇದೆ? ವೇದಗಳು ಇವತ್ತು ನಮಗೆ ಉಪಲಬ್ಧವಾದದ್ದೇ ಬೇಕಾದಷ್ಟಿದೆಯಲ್ಲ. ಎಷ್ಟು ವೇದಗಳ ಆರಣ್ಯಕಗಳು, ಬ್ರಾಹ್ಮಣಗಳು, ಸಂಹಿತೆಗಳು ಎಲ್ಲ ಇವೆಯಲ್ಲ, ಎಲ್ಲ ದೇವರ ವಾಣಿ. ಲಕ್ಷ ಶ್ಲೋಕಗಳ ಮಹಾಭಾರತ ಇವತ್ತು ಭೂಲೋಕದಲ್ಲಿ ಉಪಲಬ್ಧವಾಗಿದೆ. 60 ಲಕ್ಷ ಶ್ಲೋಕ ದೇವರು ಮಾಡಿದ್ದು. ನಮಗಿವತ್ತು 1 ಲಕ್ಷ ಕೈಗೆ ಸಿಕ್ಕಿದೆ. ರಾಮಾಯಣ ಇದೆ, ಭಾಗವತಾದಿ ಪುರಾಣಗಳಿವೆ, ಬ್ರಹ್ಮಸೂತ್ರಗಳಿವೆ. ಎಲ್ಲವುದಕ್ಕಿಂತಲೂ ಶ್ರೇಷ್ಠವಾದಂತಹ ನಿರ್ಣಾಯಕವಾದ ಸೂತ್ರಗಳು. ಇಷ್ಟೆಲ್ಲ ಗ್ರಂಥಗಳ ರಾಶಿಯನ್ನೇ ದೇವರು ಕೊಟ್ಟ, ಉಪದೇಶ ಮಾಡಿದ. ಇಷ್ಟು ಉಪದೇಶ ಮಾಡುವವರು ಇನ್ಯಾರಿದ್ದಾರೆ? ಇಷ್ಟು ದಯ ಮಾಡಿದೆ ಅತಿ ಸೋಜಿಗ ಅಂತ. ನಮ್ಮ ಮೇಲೆ ಇಷ್ಟು ದಯ ಮಾಡಿ ದೇವರು ಉಪದೇಶ ಮಾಡಿದ್ದೇನೆ. ನಾನು ಹೇಳಿದ್ದನ್ನು ಕಂಪೇರ್ ಮಾಡಿ ನೋಡಿಕೊಳ್ಳಿ. 1 2 ಮಾತೋ ಆಡಬೇಕೋ ಬೇಡೋ ಅಂತನ್ನೋ ಸ್ಥಿತಿಯೊಳಗೆ ನಾವಿದ್ದೇವೆ. ಏನಿಲ್ಲೇ ಇಲ್ಲ, ನಮ್ಮ ಹತ್ರ ಇರೋದೇ ಏನಿಲ್ಲ. ಆದರೆ ಇಷ್ಟು ಗಾಂಭೀರ್ಯ ಅಂಥದ್ದು ಸರ್ವೋತ್ತಮನಾದ ಭಗವಂತ ಪಾಮರರಾದ ನಮಗಾಗಿ ನಿಮ್ಮ ಜೊತೆಗೆ ನಾನೇನು ಮಾತಾಡೋದು ಅಂತನ್ನದೇ ಇಷ್ಟು ಮಾತುಗಳನ್ನು ನಮಗೋಸ್ಕರ ಮಾತನಾಡಿದ್ದಾನೆ. ಗ್ರಂಥಗಳ ರೂಪದಲ್ಲಿಟ್ಟಿದ್ದಾನೆ. ಇವತ್ತಿನ ಕಾಲದೊಳಗೆ ಒಂದು ಲೆಟರ್ ಬರೆಯೋದು ಅಂದರೆ ಭಾಳ ಕಷ್ಟ ಇದೆ. ಈಗ ಏನಿದ್ರೂ ಎಲ್ಲ ಆಕಾಶದಲ್ಲಿ, ಆಕಾಶವಾಣಿ, ಮೊಬೈಲಲ್ಲಿ ಮಾತಾಡಿ ಮುಗಿಸ್ಬಿಡ್ತಾನಷ್ಟೇ. ತಂದೆ ತಾಯಿ, ಬಂಧು ಬಳಗ, ಹೆಂಡತಿ, ಗಂಡ. ಹಳೆ ಕಾಲಕ್ಕೆ ಪತ್ರ ಯಾವಾಗ ಬರುತ್ತೋ ಅಂತ ದಾರಿ ಕಾಯ್ತಾ ಕೂಡೋದು, ಬಂದ ತಕ್ಷಣ ಸಂತೋಷದಿಂದ ಅದನ್ನು ಓದೋದು, ಕಾಯ್ದು ಇಟ್ಟುಕೊಳ್ಳೋದು, ಆಗಾಗ ಓದ್ತಾ ಇರೋದು, ಹೀಗೆಲ್ಲ ಇತ್ತು. ಈಗೇನಿದೆ? ಎಲ್ಲ ಹಾರಿ ಹೋಗ್ತದೆ. ಮೆಸೇಜ್ಗಳನ್ನು ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಅಂತ ಅನ್ನಿ. ಆದರೆ ಅದಕ್ಕೋಸ್ಕರ ಅಂತ ಕುಳಿತು ಕೈಯಿಂದ ಬರೆಯುವಷ್ಟು ತಾಳ್ಮೆ ಇಲ್ಲ. ಸುಲಭವಾಗಿ ಮಾತನಾಡಿ ಮುಗಿಸಿಬಿಡೋಣ ಅಂತನ್ನುವಂತಹ ಸೌಲಭ್ಯದ ಕಡೆಗೆ ಗಮನ. ಭಗವಂತ ಆ ರೀತಿ ಬ್ರಹ್ಮಾದಿ ದೇವತೆಗಳಿಗೆ ತಾನು ಉಪದೇಶ ಮಾಡಿದರೆ ಬ್ರಹ್ಮದೇವರು ನೆನಪಿಟ್ಟುಕೊಳ್ತಾ ಇದ್ದರು. ಹಾಗೇ ಇದೆ. ಋಗ್ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಸಗರನ್ನಿಗದ ಮಾತ್ರೇಣ, 1 ಸಲ ಉಪದೇಶ ಮಾಡಿದ್ದಾರೆ ಹಯಗ್ರೀವ ದೇವರು. ಬ್ರಹ್ಮದೇವರು ಎಲ್ಲ ಗ್ರಹಣ ಮಾಡಿಬಿಟ್ರು, ಮುಗಿದೋಯ್ತು. ದಿವಸ ಸ್ವಲ್ಪ ಹೇಳೋದು, 10 ಸಲ ಅನಿಸೋದು, ಗೋಣ ಹಾಕು ಚೆಂದಾಗಿ ಅನ್ನು ಅಂತ ಬ್ರಹ್ಮದೇವರು 4 ತಲೆ ಗೋಣ ಹಾಕ್ತಾ ಅಂದು, ಇದೆಲ್ಲ ಏನೂ ಆಗಿಲ್ಲ. 1 ಸಲ ಉಪದೇಶ ಮಾಡಿದರು ಹಯಗ್ರೀವ ದೇವರು, ಎಲ್ಲವನ್ನೂ ಸ್ವೀಕಾರ ಮಾಡಿದರು ಬ್ರಹ್ಮದೇವರು. ಅಲ್ಲಿಗೆ ಪಾಠ ಮುಗೀತು. ಹಾಗಾದರೆ ಗ್ರಂಥವೇ ಬೇಕಿರಲಿಲ್ಲ. ಆದರೆ ದೇವರಿಗೆ ಗೊತ್ತು, ಬ್ರಹ್ಮದೇವರಂತೆ ಎಲ್ಲರೂ ಅಲ್ಲ, ಮುಂದೆ ಬರುವವರು. ಅವರವರ ಯೋಗ್ಯತೆಗೆ ತಕ್ಕಂತೆ ಈ ಗ್ರಂಥದ ಭಂಡಾರ ಉಳಿಯಬೇಕು ಅಂತ ಅದನ್ನು ಗ್ರಂಥದ ರೂಪದಲ್ಲಿ ಇವತ್ತಿನವರೆಗೆ ನಮಗೆ ಸಿಗುವಂತೆ ದೇವರು ಅದನ್ನು ವ್ಯವಸ್ಥೆ ಮಾಡಿದ್ದಾನೆ. ಪರಂಪರೆ ಮುಂದುವರಿಯುವಂತೆ ಮಾಡಿ ನಮಗೆ ಆ ಎಲ್ಲ ಜ್ಞಾನ ಭಂಡಾರ. ಯಾರ ಜ್ಞಾನ ಭಂಡಾರ? ಯಾರ ಬಗ್ಗೋ ಹೇಳ್ತಿರ್ತಾರೆ ನೋಡಿ, ಭಾಳ ದೊಡ್ಡ ಮ್ಯಾಥಮೆಟಿಷಿಯನ್ನು, ಅವರು ಇರುವಾಗ ಎಲ್ಲ ಸರಿಯಾಗಿ ತಿಳ್ಕೊಂಬಿಡಿ, ನಾಳೆ ಇವರು ಹೋದರು ಅಂದರೆ ಇದು ನಿಮಗೆ ಹೇಳೋರು ಯಾರು ಸಿಗೋದಿಲ್ಲ ಅಂತ. ಇರ್ಬೋದು, ದೊಡ್ಡ ದೊಡ್ಡ ಬುದ್ಧಿವಂತರು, ಮೇಧಾವಿಗಳು ಜಗತ್ತಿನಲ್ಲೆಲ್ಲ. ದೇವರ ಸೃಷ್ಟಿ ಅದ್ಭುತವಾದ ವೈಚಿತ್ರ್ಯ ಇದೆ. ಆದರೆ ದೇವರ ಜ್ಞಾನದ ಮುಂದೆ ಯಾರ ಜ್ಞಾನ? ಸರ್ವಜ್ಞ ಶಿಖಾಮಣಿಯಾದ ಅನಂತ ಜೀವರ, ಅನಂತ ಜಡ ಪದಾರ್ಥಗಳ, ಅನಂತವಾದ ತನ್ನ ರೂಪಗಳ ಗುಣಕ್ರಿಯೆ ಅವತಾರಗಳ ಜ್ಞಾನ ಇರುವ ಏಕೈಕ ವ್ಯಕ್ತಿ ಸರ್ವಜ್ಞ ಶಿಖಾಮಣಿ. ಅಂತಹ ಭಗವಂತನ ಜ್ಞಾನದ ಲಾಭ ನಮಗಾಗ್ತಾ ಇದೆ ಅವನ ಗ್ರಂಥಗಳ ಮೂಲಕ. ಹಾಗಾದರೆ ಇದು ಮಿತ್ರ. ಮಾನಂ ದತ್ವಾ ತ್ರಾತಿ ಇತಿ ಮಿತ್ರ. ಇಂತಹ ತನ್ನ ಅದ್ಭುತವಾದ ಜ್ಞಾನವನ್ನು ಜಗತ್ತಿಗೆ ಮುಟ್ಟುವಂತೆ ಮಾಡಿ, ಆ ಜಗತ್ತಿಗೆ ತಪ್ಪು ದಾರಿಯಿಂದ ಮೇಲೆ ಎತ್ತಿ
ಉದ್ಧಾರ ಮಾಡಿ ರಕ್ಷಣೆ ಮಾಡ್ತಾನೆ, ತ್ರಾಣ ಮಾಡ್ತಾನೆ. ಆದ್ದರಿಂದ ಮಿತ್ರ ಅಂತ ಪರಮಾತ್ಮನನ್ನು ಹೇಳೋದು. ಹೊರಗಿನ ಪ್ರಕಾಶವನ್ನು ಸೂರ್ಯ ಚಂದ್ರ ಅಗ್ನಿಗಳಲ್ಲಿದ್ದು ಕೊಟ್ಟು ನಮಗೆ ಪದಾರ್ಥಗಳ ತಿಳುವಳಿಕೆಯನ್ನು ಮಾಡಿಸಿ ರಕ್ಷಣೆಯನ್ನು ಮಾಡ್ತಾನೆ. ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲಿದ್ದು ಸಾಕ್ಷಿಯಲ್ಲಿದ್ದು ನಮಗೆ ಜ್ಞಾನವನ್ನು ಕೊಡ್ತಾನೆ. ಗ್ರಂಥಗಳ ಮೂಲಕವಾಗಿಯೂ ನಮಗೆ ಜ್ಞಾನ ಕೊಡ್ತಾನೆ. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೆ, ಗುರುಗಳಲ್ಲಿ ಅಂತರ್ಯಾಮಿಯಾಗಿ ಗುರುಗಳ ಮೂಲಕವಾಗಿಯೂ ನಮಗೆ ಜ್ಞಾನ ಕೊಡ್ತಾನೆ. ಹೀಗೆ ವಿವಿಧ ರೀತಿಯಿಂದ ದೇವರು ನಮಗೆ ಜ್ಞಾನವನ್ನು ಕೊಟ್ಟು ಮಾನಂ ದತ್ವಾ ತ್ರಾತಿ. ಆದ್ದರಿಂದ ಮಿತ್ರ. ಅಂತಹ ಮಿತ್ರನಾದ ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯನ್ನು ಮಾಡಿದರೆ ಆ ವ್ಯಕ್ತಿಗೆ ಮೈತ್ರ ಅಂತ ಕರೀತಾರೆ. ಅವನು ಬ್ರಾಹ್ಮಣ, ಅವನು ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡಂತೆ. ಕುರ್ಯಾದ್ ಅನ್ಯನ್ನವ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಇಲ್ಲ ಅಂದರೆ ಅವನು ತನ್ನ ಬ್ರಾಹ್ಮಣ್ಯವನ್ನು ಹಾಳು ಮಾಡಿಕೊಳ್ತಾನೆ. ಇಷ್ಟನ್ನಾದರೂ ನೀವು ಮಾಡಲೇಬೇಕು ಅಂತ ಶ್ರೀಮದಾಚಾರ್ಯರು ಕಡ್ಡಾಯವಾಗಿ ತಿಳಿಸಿಕೊಟ್ಟಿದ್ದಾರೆ, ಆದೇಶ ಮಾಡಿದ್ದಾರೆ. ಆ ಭಗವಂತನಲ್ಲಿ ನಾವು ಬೇಡಬೇಕಾದದ್ದು ಕೂಡ ಬುದ್ಧಿಯನ್ನು. ಧಿಯೋಯೋನಃ ಪ್ರಚೋದಯಾತ್, ಉತ್ತಮವಾದ ಬುದ್ಧಿಯನ್ನು ಕೊಡು. ಬುದ್ಧಿಯನ್ನು ಈಗಾಗಲೇ ಕೊಟ್ಟಿದ್ದೀಯಾ ಅನ್ನೋದಕ್ಕೆ ನಿನ್ನ ಧ್ಯಾನವನ್ನು ನಾವು ಮಾಡ್ತೇವೆ. ಜೊತೆಗೆ ಬುದ್ಧಿಯನ್ನು ಮತ್ತೆ ಕೊಡು ಚೆನ್ನಾಗಿ. ಇರೋಷ್ಟು ಬುದ್ಧಿಯೇ ದೊಡ್ಡ ಅನುಗ್ರಹ ದೇವರು ಕೊಟ್ಟದ್ದು. ಇಷ್ಟು ಕುಳಿತಿದ್ದೀರಲ್ಲ, ಶಾಸ್ತ್ರದ ಶ್ರವಣ ಮಾಡಬೇಕು ಅಂತ ಎಷ್ಟೊತ್ತು ಕಾಯ್ತಾ ಕುಳಿತಿದ್ದೀರಿ. ಯಾಕೆ? ದೇವರಲ್ಲಿ ಭಕ್ತಿ ಇದೆ, ಶ್ರದ್ಧೆ ಇದೆ, ದೇವರ ಮಹಿಮೆಯನ್ನು ಕೇಳಬೇಕು ಅನ್ನುವ ಅಪೇಕ್ಷೆ ಇದೆ. ಇದೆಲ್ಲ ಈ ಬುದ್ಧಿ, ಈ ಅಪೇಕ್ಷೆಗಳು, ಅದಕ್ಕಾಗಿ ಮಾಡುವ ಪ್ರಯತ್ನ, ಇದೆಲ್ಲ ದೇವರ ವರವೇ ಇದು. ಆದರೆ ನಮಗೆ ತೃಪ್ತಿ ಇಲ್ಲ. ಕಾರಣ, ಇಷ್ಟರಿಂದ ನಮಗೆ ಉದ್ಧಾರ ಆಗುವುದಿಲ್ಲ. ಸಾಕಷ್ಟು ಮುಂದೆ ಬಂದಿದ್ದೇವೆ ನಿಜ, ಆದರೆ ಇನ್ನೂ ಹೋಗಬೇಕಾದದ್ದು ಮತ್ತೆ ಸಾಕಷ್ಟಿದೆ. ಅದಕ್ಕಾಗಿ ಇನ್ನಷ್ಟು ಹೆಚ್ಚು ಶಾಸ್ತ್ರಗಳ ತಿಳುವಳಿಕೆ, ಇನ್ನಷ್ಟು ಹೆಚ್ಚು ಧರ್ಮದ ತಿಳುವಳಿಕೆ, ಕರ್ತವ್ಯದ ಪ್ರಜ್ಞೆ ನಮಗೆ ಬರುವಂತೆ ನಮಗೆ ಜ್ಞಾನವನ್ನು ನೀಡುವಂಥ ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಬೇಕಾದಷ್ಟು ಆಪತ್ತುಗಳು ಇವತ್ತಿನ ಕಾಲದಲ್ಲಿ ಮನುಷ್ಯನಿಗೆ ಇದೆ. ಹಣದ ಕಷ್ಟ ಇರ್ಬೋದು, ಉದ್ಯೋಗದ ಸಮಸ್ಯೆ ಇರ್ಬೋದು, ಇನ್ನಿತರ ನಾನಾ ವಿಧವಾದ ಸಮಸ್ಯೆಗಳು, ವೈವಾಹಿಕ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ಸಾಮಾಜಿಕ ರಾಷ್ಟ್ರೀಯವಾದದ್ದು ಎಲ್ಲ ತರಹದ ಸಮಸ್ಯೆಗಳು. ಚೆನ್ನಾಗಿ ಗಾಯತ್ರಿಯ ಜಪವನ್ನು ಭಕ್ತಿಯಿಂದ ನೀವು ಮಾಡಿ, ಇದೊಂದು ದೊಡ್ಡದಾದಂತಹ ಶಕ್ತಿ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಗಾಯತ್ರಿ ತತ್ರ ಮಂತ್ರೋ ಯದ್ ಬ್ರಹ್ಮಾಸ್ತ್ರ ಧ್ಯಾನ ದೇವತಾ. ಗಾಯತ್ರಿ ಮಂತ್ರ ಇದು ಬ್ರಹ್ಮಾಸ್ತ್ರದ ಮಂತ್ರ. ಇದು ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಣ ಮಾಡುವಂತಹ ಮಂತ್ರವೇ ಗಾಯತ್ರಿ ಮಂತ್ರ. ಬ್ರಹ್ಮಾಸ್ತ್ರದಿಂದ ನಮ್ಮ ಹಿಂದಿನವರು ಏನು ಮಾಡ್ತಾ ಇದ್ದರು ಅಂತ ನೀವು ಭಾಗವತ ಮಹಾಭಾರತಗಳಲ್ಲೆಲ್ಲ ಕೇಳಿದ್ದೀರಿ. ಎಂತಹ ಶತ್ರುಗಳನ್ನು ಸೋಲಿಸ್ಬೋದು, ಎಷ್ಟು ಜನ ಶತ್ರುಗಳಿದ್ದರೂ ಅವರನ್ನು ಸೋಲಿಸ್ಬೋದು, ನಾಶನೇ ಮಾಡಬಹುದು. ಅಷ್ಟು ಶಕ್ತಿ ಬ್ರಹ್ಮಾಸ್ತ್ರದೊಳಗಿದೆ. ಈಗ ನಾವು ಹೋಗಿ ಯಾರ ಮೇಲೆ ಅಸ್ತ್ರ ಹಾಕೋದು ಬೇಡ. ಅಷ್ಟು ಭಕ್ತಿಯಿಂದ, ಅಷ್ಟು ನಿಷ್ಠೆಯಿಂದ ನಾವು ಮಂತ್ರದ ಜಪ ಮಾಡೋಷ್ಟು ತಾಳ್ಮೆಯೂ ಇಲ್ಲ, ಶಕ್ತಿಯೂ ನಮ್ಮಲ್ಲಿಲ್ಲ ಅಂತ ಅಂದ್ಕೊಳ್ಳಿ. ಆದರೆ ಭಕ್ತಿ ಶ್ರದ್ಧೆಗಳು ನಮಗೆ ಎಷ್ಟಿದೆ ಅಷ್ಟು ಭಕ್ತಿ ಶ್ರದ್ಧೆಗಳಿಂದಲೇ ನಾವು ಗಾಯತ್ರಿಯನ್ನು ಚೆನ್ನಾಗಿ ಜಪ ಮಾಡಿದರೆ ಸಾಕಷ್ಟು ಶಕ್ತಿಯನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಷ್ಟು ಮಾತ್ರ ನಿಜ. ಎಷ್ಟೋ ಮಾನಸಿಕವಾದಂತಹ ಏನು ಸಮಸ್ಯೆಗಳಿವೆ, ನಾನಾ ತರಹದ ವೈಮನಸ್ಯಗಳಿರ್ಬೋದು, ಆಂತರಿಕ ಕಲಹಗಳಿರ್ಬೋದು, ಕುಟುಂಬದೊಳಗೋ ಸಮಾಜದೊಳಗೋ, ಅಂತಹ ಎಲ್ಲ ಸಮಸ್ಯೆಗಳನ್ನು ಮಾನಸಿಕವಾದದ್ದನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಜೊತೆಗೆ ಉತ್ತಮವಾದ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ನೈತಿಕವಾದ ಧಾರ್ಮಿಕವಾದಂತಹ ಜ್ಞಾನ ಪಡೆದುಕೊಳ್ಳುವುದು ಮಾತ್ರ ಅಲ್ಲದೆ ಆ ಹೆಜ್ಜೆಯನ್ನು ಮುಂದೆ ಇಡೋದಕ್ಕೆ ಸಾಧ್ಯ ಇದೆ. ಎಲ್ಲಕ್ಕೂ ಮೇಲಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತಾನು ತನಗಾಗಿ ಗಾಯತ್ರಿಯ ಜಪ ಮಾಡುವುದರ ಜೊತೆಗೆ ತನ್ನ ಇಷ್ಟರು, ಮಿತ್ರರು, ಬಾಂಧವರು, ಸಜ್ಜನರು, ತನ್ನ ಇಡೀ ದೇಶ, ನಮ್ಮ ದೇಶದ ಸಕಲ ಸಜ್ಜನರಿಗೆ ಕಲ್ಯಾಣವಾಗಲಿ ಎನ್ನುವ ಒಂದು ಸಂಕಲ್ಪ ನಮ್ಮ ಮನಸ್ಸಿನಲ್ಲಿ ಇದ್ದರೆ, ನಾನು ಮಾಡಿದರೆ ಏನಾಗುತ್ತೆ ಅಂತ ಅನ್ಕೋಬೇಡಿ. ಮಂತ್ರದಲ್ಲಿ ಆ ಶಕ್ತಿ ಇದೆ. ನಾವು ನೀವು ದೊಡ್ಡವರಲ್ಲ, ಮಂತ್ರ ಬಹಳ ದೊಡ್ಡದಿದೆ.
ಅಂತಹ ಅಪೌರುಷೇಯವಾದ ಸಾಕ್ಷಾತ್ ಭಗವಂತನ ವಾಣಿಯದು. ಅಂತಹ ಭಗವಂತನ ವಾಣಿಯಲ್ಲಿರುವ ಶಕ್ತಿ ಅತ್ಯದ್ಭುತವಾದ ಶಕ್ತಿ. ಅದನ್ನು ಋಷಿಗಳು ಮುನಿಗಳು ಸಾರ್ಥಕಪಡಿಸಿಕೊಂಡಿದ್ದಾರೆ. ಅಂತಹ ಗಾಯತ್ರಿಯ ಮಂತ್ರವನ್ನು ನಾವು ಭಕ್ತಿಯಿಂದ ನಮಗೆ ಶುದ್ಧವಾದ ಜ್ಞಾನ ಬರಲಿ, ಸನ್ಮಾರ್ಗದಲ್ಲಿ ಪ್ರಚೋದನೆಯಾಗಲಿ, ನಮ್ಮವರಿಗೆಲ್ಲ ಆಗಲಿ, ನಮ್ಮ ದೇಶದೊಳಗಿರುವ ಸಕಲ ಸಜ್ಜನರಿಗೂ ಕಲ್ಯಾಣವಾಗಲಿ, ಎಲ್ಲರಿಗೂ ಸದ್ಬುದ್ಧಿ ಇರಲಿ ಎನ್ನುವ ಪ್ರಾರ್ಥನೆಯನ್ನು ನಾವು ಭಕ್ತಿಯಿಂದ ಮಾಡಿದರೆ ದೇವರು ಎಲ್ಲರಿಗೂ ಸದ್ಬುದ್ಧಿಯನ್ನು, ಎಲ್ಲರ ಪ್ರಾರ್ಥನೆಯನ್ನೂ ಮನ್ನಿಸಿ ಎಲ್ಲರಿಗೂ ಸದ್ಬುದ್ಧಿಯನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಜೊತೆಗೆ ನಮ್ಮ ದೇಶಕ್ಕೆ ಇವತ್ತು ಬ್ರಹ್ಮಾಸ್ತ್ರದ ಶಕ್ತಿಯೂ ಬೇಕಾಗಿದೆ ಎನ್ನುವುದು ನಿಮಗೆ ಗೊತ್ತಾಗಿದೆ. ಕೇವಲ ನಾವು ಒಳಗೆ ಕುಳಿತರೆ ಸಾಲದು, ಇನ್ನೊಬ್ಬರ ಆಕ್ರಮಣಕ್ಕೆ ನಾವು ಸರಿಯಾದ ಪ್ರತ್ಯುತ್ತರ ಕೊಡಬೇಕಾಗಿದೆ. ಕೊಡುವವರು ಅಲ್ಲಿ ಬೇರೆ ಇದ್ದಾರೆ. ನಮ್ಮ ದೇಶದ ಗಡಿಭಾಗದಲ್ಲಿ ಸರಿಯಾಗಿ ಉತ್ತರ ಕೊಡುವುದಕ್ಕೆ ಸಮರ್ಥರಾದಂತಹ ನಮ್ಮ ಎಲ್ಲ ತರುಣರಾದ ಯೋಧರು ಉತ್ಸಾಹದಿಂದ ಸಿದ್ಧರಿದ್ದಾರೆ. ಅವರೆಲ್ಲರಿಗೆ ಬೇಕಾದಂತಹ ಹಣವನ್ನು ಸರ್ಕಾರ ಕೊಡ್ತಾ ಇದೆ. ಅವರ ಹೊಟ್ಟೆ ಬಟ್ಟೆ ವ್ಯವಸ್ಥೆಯನ್ನೆಲ್ಲ ಸರ್ಕಾರ ಮಾಡ್ತಾ ಇದೆ. ಅವರಿಗೆ ಬೇಕಾದಂತಹ ವೆಪನ್ಸ್ ಕೊಡ್ತಾ ಇದೆ. ಅವರಿಗೆ ಬೇಕಾದ ಉತ್ಸಾಹವನ್ನು ಕೊಟ್ಟಿದೆ. ಜೊತೆಗೆ ಫ್ರೀಡಮ್ ಕೊಟ್ಟಿದೆ. ನಿಮಗೇನು ಬೇಕೋ ಅದನ್ನು ಮಾಡಿ ಅಂತ. ಮತ್ತು ನಾವೇನು ಮಾಡಬೇಕು ಅಂತ ನೀವು ಕೇಳ್ಬೋದು. ನೀವು ಕೊಡಬೇಕಾದದ್ದು ಆ ಯೋಧರಿಗೆ ಮಂತ್ರದ ಶಕ್ತಿಯನ್ನು ಕೊಡಬೇಕಾಗಿದೆ. ನಿಮ್ಮ ನಿಮ್ಮ ಮನೆಯಲ್ಲಿಯೇ ನೀವು ಕುಳಿತು ಭಕ್ತಿಯಿಂದ ಗಾಯತ್ರಿಯ ಜಪ ಮಾಡಿ, ವಿಷ್ಣು ಸಹಸ್ರನಾಮದ ಜಪ ಮಾಡಿ, ಸುಂದರಕಾಂಡದ ಜಪ ಮಾಡಿ, ಶ್ರೀರಾಮಚಂದ್ರ, ಹನುಮಂತ ದೇವರು, ಆ ಎಲ್ಲ ಗಾಯತ್ರಿ ಪ್ರತಿಪಾದ್ಯನಾದ ಶ್ರೀಮನ್ನಾರಾಯಣ ನಮ್ಮ ಎಲ್ಲ ಯೋಧರಿಗೆ ಶಕ್ತಿಯನ್ನು ಕೊಡಲಿ, ನಮ್ಮ ಭಾರತ ದೇಶದ ರಕ್ಷಣೆಯನ್ನು ಮಾಡಲಿ. ನಮ್ಮ ಈ ಭಾರತೀಯ ಸಂಸ್ಕೃತಿ, ಅನೇಕ ಜನ ವಿಚಾರವಾದಿಗಳು ಹೇಳೋದುಂಟು, ಯಾರಾದರೇನು, ಯಾರು ಆಳಿದ್ರೇನು, ಯಾರು ಬಂದ್ರೇನು, ಯಾರು ಹೋದರೇನು, ಸುಮ್ಮನೆ ಜಗಳ ಆಡಬಾರದು ಅಂತ. ಸುಮ್ಮನೆ ಜಗಳ ಆಡಲೇಬಾರದು, ಅತ್ಯಂತ ಸತ್ಯ. ಆದರೆ ನಮ್ಮ ದೇಶ ಉಳಿಯಬೇಕು, ಉಳಿಯುತ್ತೆ. ಎಲ್ಲಿಯವರೆಗೆ ನಮ್ಮ ಸನಾತನ ಧರ್ಮ ಉಳಿಯೋದಿಲ್ಲ ಅಲ್ಲಿಯವರೆಗೆ ನಮ್ಮ ದೇಶ ಇದು ನಮ್ಮ ದೇಶವಾಗೋದೇ ಇಲ್ಲ. ನಮ್ಮ ದೇಶದ ಸತ್ವವೇ ನಮ್ಮ ಧರ್ಮ, ನಮ್ಮ ದೇಶದ ಶಕ್ತಿಯೇ ನಮ್ಮ ಧರ್ಮ. ನಮ್ಮ ಧರ್ಮ ಉಳಿಯಬೇಕು ಅಂದರೆ ಆ ಧರ್ಮವನ್ನು ಅನುಷ್ಠಾನದಲ್ಲಿ ಇಟ್ಟುಕೊಳ್ಳಬೇಕು. ಆ ಧರ್ಮದ ಅನುಷ್ಠಾನಕ್ಕೆ ಯಾರು ಪ್ರತಿರೋಧ ಮಾಡ್ತಾರೋ, ವಿರೋಧ ಮಾಡ್ತಾರೋ ಅವರಿಗೆ ತಕ್ಕ ಶಾಸನವನ್ನು ಮಾಡಲೇಬೇಕು. ಕಂಡವರು ರಾಜ್ಯವನ್ನು ಆಳಿದರೆ ಮತಾಂತರ ಆಗ್ತದೆ. ಅದಕ್ಕೆ ನಿರೋಧ ಇಲ್ಲ, ಪ್ರತಿರೋಧ ಇಲ್ಲ. ಮನಸ್ಸಿಗೆ ಬಂದ ರೀತಿಯಲ್ಲಿ ಮತಾಂತರವಾದರೆ ಮತಾಂತರ ಇದು ರಾಷ್ಟ್ರಾಂತರ. ಅದಾಗಬಾರದು ಅಂತಾದರೆ ನಮ್ಮ ಮತ, ನಮ್ಮ ಧರ್ಮ, ನಾವು ಇನ್ನೊಬ್ಬರ ದ್ವೇಷ ಮಾಡುವುದು ಬೇಡ. ಆದರೆ ನಮ್ಮ ಮತ, ನಮ್ಮ ಧರ್ಮವನ್ನು ಉಳಿಸಿಕೊಳ್ಳುವ, ಚೆನ್ನಾಗಿ ಬೆಳೆಸಿಕೊಳ್ಳುವ, ನಮ್ಮ ಅನುಷ್ಠಾನದಲ್ಲಿ ಅದು ಉಳಿಯಬೇಕು. ಪರಂಪರೆ ಹೀಗೆ ಮುಂದುವರಿಯಬೇಕು. ಇದು ಸನಾತನ ಧರ್ಮ, ಇದು ಸರ್ವೋನ್ನತ ಧರ್ಮ, ಇದು ಸನಾತನ ಧರ್ಮ. ಇದೇ ಧರ್ಮವನ್ನು ನಾವು ಆಚರಣೆ ಮಾಡಬೇಕು, ಇದೇ ಧರ್ಮವನ್ನು ನಾವು ಉಳಿಸಿಕೊಳ್ಳಬೇಕು, ಇದೇ ಧರ್ಮವನ್ನು ಬೆಳೆಸಬೇಕು, ಇದೇ ಧರ್ಮವನ್ನು ನಾವು ಎಲ್ಲ ಕಡೆಗೆ ಪ್ರಚಾರ ಮಾಡಬೇಕು. ಆ ತರಹದ ಬುದ್ಧಿಯನ್ನೂ ದೇವರು ನಮಗೆ ಕೊಡಲಿ ಅಂತ ನಾವು ಬೇಡಿಕೊಳ್ಳೋದಾದರೆ, ಈ ಧರ್ಮವನ್ನು ಬಾಹುಬಲದಿಂದ ರಕ್ಷಣೆ ಮಾಡುವುದಕ್ಕೆ, ಅಸ್ತ್ರಶಸ್ತ್ರಗಳ ಬಲದಿಂದ ನಮ್ಮ ದೇಶದ ಸಂಸ್ಕೃತಿಯನ್ನು, ಧರ್ಮವನ್ನು ರಕ್ಷಣೆ ಮಾಡುವುದಕ್ಕೆ ನಮ್ಮ ಎಲ್ಲ ಯೋಧರಿಗೆ ದೈಹಿಕವಾದ ಬಲವೂ ಇರಲಿ, ಅವರ ಆಯುರಾರೋಗ್ಯಾದಿಗಳು ಗಟ್ಟಿಯಾಗಿರಲಿ, ಅವರು ಮಾಡಲು ಹೊರಟಂತಹ ಸತ್ಕಾರ್ಯಕ್ಕೆ ಯಶಸ್ಸು ಸಿಗಲಿ ಎನ್ನುವ ಪ್ರಾರ್ಥನೆಯೂ ನಮ್ಮ ಜಪದ, ಪಾರಾಯಣದ ಪ್ರಾರ್ಥನೆಯ ಹಿನ್ನೆಲೆಯಲ್ಲಿ ಇದ್ದಾಗ ಈ ಸನಾತನ ಧರ್ಮದ ಧ್ವಜ ಇದು ಮತ್ತೆ ಆಚಂದ್ರಾರ್ಕವಾಗಿ ಹಾರುವುದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಭಕ್ತಿಯಿಂದ ಜಪವನ್ನು, ಪಾರಾಯಣವನ್ನು ಅಧಿಕ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರೂ ಮಾಡಿ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಿಕೊಳ್ಳೋಣ. ಸಂಧ್ಯಾವಂದನ ಮಾಡದ ವಿಪ್ರ ಇದ್ದಾನೆ ಅಂತ ಆಗಬಾರದು. ಇಡೀ ಭಾರತ ದೇಶದಲ್ಲಿ ಇದು ನಮ್ಮ ಸಂಕಲ್ಪ ಇದೆ. ಅದಕ್ಕಾಗಿ ಬಹಳ ಒಳ್ಳೆಯ ಸಂಕಲ್ಪ ಅಂತನ್ನುವ ನಿಮ್ಮ ಪ್ರಶಂಸೆಯನ್ನು ನಾನು ಅಪೇಕ್ಷೆ ಪಡ್ತಾ ಇಲ್ಲ. ಇದಕ್ಕೆ ಪ್ರತಿಯೊಬ್ಬರೂ ಭಾಗವಹಿಸಿ. ಈಗಾಗಲೇ ಮಾಡುವವರು ಅತ್ಯಂತ ಅಭಿನಂದನೀಯರು. ಯಾರು ಮಾಡ್ತಾ ಇಲ್ಲ ಅಥವಾ ಮಾಡ್ತಾ ಇದ್ದರೂ ಒಂದೇ ಹೊತ್ತು ಮಾಡ್ತಾ ಇದ್ದೀರಿ, ಅಥವಾ ಏನು ಬರುತ್ತೋ ಅಷ್ಟರ ಮೇಲೆ ಕೇಶವಾಯ ಸ್ವಹ ಅಂತಂದು ಗಾಯತ್ರಿ ಜಪ ಮಾಡುವವರು ಕೆಲವರಿದ್ದಾರೆ. ಎಷ್ಟೆಷ್ಟು ಮಾಡ್ತೀರೋ ಅಷ್ಟಕ್ಕೆ ಪುಟ್ಟ ಪುಟ್ಟ ಅಭಿನಂದನೆಗಳನ್ನು ಇಟ್ಟುಕೊಳ್ಳಿ. ಆದರೆ ಸಂಪೂರ್ಣ ಸಂಧ್ಯಾವಂದನವನ್ನು ನೀವು ಕಲಿತು ಪರಿಪೂರ್ಣ ಮಟ್ಟದಲ್ಲಿ ಮಾಡಿದಾಗ ಪೂರ್ಣ ಮಟ್ಟದ ಅಭಿನಂದನೆಗಳನ್ನು, ಭಗವಂತನ ವಿಶೇಷ ಅನುಗ್ರಹವನ್ನು
ನಾವು ಪ್ರಾರ್ಥನೆ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣಾಸ್ತು.